ಸೊ ಇವತ್ತು ಆ್ಯಕ್ಚುಲಿ ನನ್ನ ಹೆಂಡತಿ ಕಾರ್ದು ಬೇಸಿಕ್ಲಿ ಮೇಲಿರೋ ಎಂಜಿನ್ ಮತ್ತು ಹಿಂದೆ ಎಂಜಿನ್ ಮಾಡಿ ರೀಪ್ಲೇಸ್ ಹೆಂಗೆ ಮಾಡೋದು ತೋರಿಸ್ತೀನಿ. ಇದು ಬೇಸಿಕ್ಲಿ ಯಾಕೆ ಮಾಡಬೇಕು ಅಂದರೆ ಈ ರಬ್ಬರ್ ಐಸೋಲೇಟಿಂಗ್ ರಬ್ಬರ್ಗೆ ವಯಸ್ಸಾಗ್ತಾ ಕ್ರ್ಯಾಕ್ ಆಗುತ್ತೆ. ಕ್ರ್ಯಾಕರ್ ಇನ್ನೂ ಜಾಸ್ತಿ ವೈಬ್ರೇಷನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದಕ್ಕೆ ಒಂದು 100-150 ಕಿಲೋಮೀಟ್ರ್ ಆದಮೇಲೆ ಯೂಶ್ವಲಿ ರೀಪ್ಲೇಸ್ ಮಾಡಬೇಕು. ಸೊ ಇದನ್ನ ಹೆಂಗೆ ಮಾಡೋದು ತೋರಿಸ್ತೀನಿ. ಫಸ್ಟ್ ಸ್ಟೆಪ್ಪು ಜಾಕ್ ಸ್ಟ್ಯಾಂಡ್ಸ್ ತೊಗೊಂಡು ಕಾರ್ ಜಾಕ್ ಮಾಡಬೇಕು. ಜಾಕ್ ಮಾಡಿದ್ಮೇಲೆ ಎಂಜಿನ್ ಸಪೋರ್ಟ್ ಮಾಡಿದ್ಮೇಲೆ ಇದನ್ನ ತೆಗೆದು ಇನ್ನೊಂದು ರೀಪ್ಲೇಸ್ ಮಾಡ್ಬೋದು. ಸೊ ಜಾಕ್ ಮಾಡೋವಾಗ ಯೂಶ್ವಲಿ ಈ ಜಾಕಿಂಗ್ ರೇಲ್ಸ್ ಮೇಲೆ ಮಾಡ್ಬೋದು. ಆ ಜಾಕಿಂಗ್ ರೇಲ್ಸ್ ಸೀಮ್ ಮೇಲೆ ಮಾಡಿದ್ರೆ ವುಡನ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಒಳ್ಳೆಯದು. ಟಿಪಿಕ್ಲಿ ಇಲ್ಲಿ ರಾಕರ್ ಪ್ಯಾನಲ್ಗೆ ಪಿಂಚ್ ವೆಲ್ಡ್ಸ್ ಇರುತ್ತೆ. ಈ ಪಿಂಚ್ ವೆಲ್ಡ್ಸ್ ಮೇಲೆ ಆಮೇಲೆ ಜಾಕ್ ಸ್ಟ್ಯಾಂಡ್ ಆಗಿ ಸಪೋರ್ಟ್ ಮಾಡ್ಬೋದು. ಸೊ ಇವಾಗ ನಾವು ಏನು ಮಾಡ್ತೀವಿ, ಹೆಂಗೆ ಜಾಕ್ ಮಾಡೋದು ತೋರಿಸ್ತೀವಿ. ಯು ಕ್ಯಾನ್ ಗೋ ಫಾರ್ವರ್ಡ್ ಲಿಲ್ ಬಿಟ್ ಮೋರ್. ಜಸ್ಟ್ ಲಿಲ್ ಬಿಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಥರ ಕೆಲಸ ಮಾಡುವಾಗ ಜಾಕ್ ಸ್ಟ್ಯಾಂಡ್ಸ್ ಇಟ್ಕೊಂಡು ಕೆಲಸ ಮಾಡಿ. ಯಾವತ್ತೂ ಜಾಕ್ ಮೇಲೆ ಕೆಲಸ ಮಾಡಿ. ಜಾಕ್ ಮೇಲೆ ಕೆಲಸ ಮಾಡಿದ್ರೆ ಹೈಡ್ರಾಲಿಕ್ಸ್ ಏನಾದ್ರು ಲೀಕ್ ಆಗಿ ಫೇಲ್ ಆದರೆ ಗಾಡಿ ಮೈ ಮೇಲೆ ಬೀಳುತ್ತೆ. ಸೊ ಅದು ಯಾವತ್ತೂ ಯಾರಿಗೂ ಒಳ್ಳೆಯದಲ್ಲ. ಸೊ ಯಾವಾಗಲೂ ಜಾಕ್ ಸ್ಟ್ಯಾಂಡ್ಸ್ ಅದು ಮತ್ತು ಅದು ಇಟ್ಕೊಂಡು ಮಾಡಿ. ಅದು ಯೂಶ್ವಲಿ ಅದರದ್ದು ಮೆಟಲ್ ಪ್ಯೂರ್ ಬೇರ್ ಮೆಟಲ್ ಇರೋದ್ರಿಂದ ಲಾಟ್ ಹೈಯರ್ ಸ್ಟ್ರೆಂತ್ ಇರುತ್ತೆ. ಸೊ ಅದು ಫೇಲ್ ಆಗೋದು ಚಾನ್ಸಸ್ ಕಮ್ಮಿ. ಸೊ ಇವಾಗೇನು ಮಾಡಿದ್ದೀವಿ ಅಂದರೆ ಇನ್ನೊಂದು 3ನೇ ಜಾಕ್ ಸ್ಟ್ಯಾಂಡ್, ಒಂದು ಅಲ್ಲಿ ರಾಕರ್ ಸಪೋರ್ಟ್ ಮಾಡ್ತೀವಿ, ಇನ್ನೊಂದು ಅಲ್ಲಿ ರಾಕರ್ ಸಪೋರ್ಟ್ ಮಾಡ್ತದೆ. 3ನೇ ಜಾಕ್ ಸ್ಟ್ಯಾಂಡ್ನ ಎಂಜಿನ್ ಸಪೋರ್ಟ್ ಮಾಡೋಕೆ ಇಟ್ಕೊಂಡಿದ್ದೀವಿ. ಎಂಜಿನ್ ಸಪೋರ್ಟ್ ಮಾಡಿದ್ಮೇಲೆ ಇವಾಗ ಎಂಜಿನ್ ಮೌಂಟ್ ತೆಗಿಬೋದು ಮೇಲಿಂದ. ಟಿಪಿಕ್ಲಿ ಇನ್ಲೈನ್ 4 ಸಿಲಿಂಡರ್ ಎಂಜಿನ್ಗೆ 3 ಎಂಜಿನ್ ಮೌಂಟ್ ಇರುತ್ತೆ. ಒಂದು ಮೇಲೆ, ಒಂದು ಈ ಕಡೆ, ಒಂದು ಆ ಕಡೆ, ಒಂದು ಹಿಂದೆ ಇರೋ ಎಂಜಿನ್ ಮೌಂಟ್ನು ರೀಪ್ಲೇಸ್ ಮಾಡ್ತೀವಿ. ಅಲ್ಲಿದೆ ಅದು ಹಿಂದೆ ಇರೋ ಎಂಜಿನ್ ಮೌಂಟು. ಬಟ್ ಫಸ್ಟ್ ಮೇಲಿರೋ ಎಂಜಿನ್ ಮೌಂಟ್ ರೀಪ್ಲೇಸ್ ಮಾಡೋಣ. ಸೊ ಮೇಲಿರೋ ಎಂಜಿನ್ ಮೌಂಟ್ ಆಕ್ಸೆಸ್ ಮಾಡೋಕ್ಕೆ ಫಸ್ಟ್ ಈ ಏರ್ ಬಾಕ್ಸ್ ತೆಗಿಬೇಕು. ಏರ್ ಬಾಕ್ಸ್ ತೆಗೆದ್ಮೇಲೆ ಇಲ್ಲಿ ಕಾಣುತ್ತೆ, ಇಲ್ಲಿದೆ ಹಿಂದೆ ಎಂಜಿನ್ ಮೌಂಟು. ಸೊ ಫಸ್ಟ್ ಈ ಏರ್ ಬಾಕ್ಸ್ ತೆಗೆದು ಈ ಹೋಸ್ ಡಿಸ್ಕನೆಕ್ಟ್ ಮಾಡಿ, ಇದು ಮಾಸ್ ಏರ್ ಫ್ಲೋ ಸೆನ್ಸರ್ನ ಡಿಸ್ಕನೆಕ್ಟ್ ಮಾಡಿ ಏರ್ ಬಾಕ್ಸ್ ತೆಗೆದ್ರೆ ಅದಕ್ಕೆ ಆಕ್ಸೆಸ್ ಸಿಗುತ್ತೆ. ಅದಾದಮೇಲೆ ತೆಗಿಬೋದು. ಹೋಸ್ ಡಿಸ್ಕನೆಕ್ಟ್ ಮಾಡಾಗೇ ಇದು ಕ್ಲಿಪ್ ಡಿಸ್ಕನೆಕ್ಟ್ ಮಾಡಿ. ಕ್ಲಿಪ್ ಯೂಶ್ವಲಿ ಎಲೆಕ್ಟ್ರಿಕಲ್ ಕನೆಕ್ಟರ್ಸ್ ಎಲ್ಲ ಕಾರಲ್ಲೂ ಒಂದೇ ಥರ ಇರುತ್ತೆ. ಕ್ವೈಟ್ ಸಿಂಪಲ್. ಈ ಥರ ಒಂದು ಲಾಕಿಂಗ್ ಕ್ಲಿಪ್ ಇರುತ್ತೆ. ಇದು ಒಳಗಡೆ ತಳ್ಳಿರೋ ಲಾಕ್ ಆಗುತ್ತೆ. ಇದನ್ನ ಆಚೆ ಹೇಳಿದ್ರೆ ಅನ್ಲಾಕ್ ಆಗುತ್ತೆ. ಇದನ್ನ ಒಳಗಡೆ ಪುಷ್ ಮಾಡಿದ್ರೆ ರಿಲೀಸ್ ಮಾಡ್ಬೋದು. ಸೊ ಅದನ್ನು ರಿಲೀಸ್ ಮಾಡಾಯಿತು. ಈ ಓರಿಂಗಲ್ಲಿ ಈ ಕಡೆಯಿಂದ ಆಕ್ಸೆಸ್ ಮಾಡಿ ರಿಲೀಸ್ ಮಾಡಿ ತೆಗೆದಾಗಿದೆ. ಯೂಶ್ವಲಿ ಮೋಸ್ಟ್ ಗಾಡಿಗಳಲ್ಲಿ ಏರ್ ಬಾಕ್ಸು ಕೆಲವುದ್ರಲ್ಲಿ ಬೋಲ್ಟ್ಗಳಿರುತ್ತೆ ಹಿಡ್ಕೊಳ್ಳೋಕ್ಕೆ. ಬಟ್ ಈ ಕಾರಲ್ಲಿ ಇಲ್ಲ. ಯೂಶ್ವಲಿ 2 ಸ್ಲೈಡ್ ಆಗಿರುತ್ತೆ, ಒಂದು ಬೋಲ್ಟ್ ಇರುತ್ತೆ. ಇದರಲ್ಲಿ ಹೆಂಗೆ ತೆಗಿಯೋದಂದರೆ ಒಂದು ಕಡೆ ಮೇಲೆ ಥರ ಆಚೆ ಬರುತ್ತೆ, ಒಂದು ಕಡೆ ಆಚೆ ಬಂತು, ಇನ್ನೊಂದು ಕಡೆನೂ ಆಚೆ ಬಂತು, ಕೆಳಗಡೆ 2 ಮೌಂಟ್ ಇದೆ. ಸೈಡಿಗೆ ಹೇಳಿದ್ರೆ ಆಚೆ ಬರುತ್ತೆ. ಸೊ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ. ಸೊ ಇದು ತೆಗೆದ್ರೆ ಏರ್ ಬಾಕ್ಸ್ ಆಚೆ ಬಂತು. ಇಲ್ಲಿ ನೋಡ್ಬೋದು ಹೆಂಗೆ ಫ್ಲೋ ಆಗುತ್ತೆ ಈ ಕಾರಲ್ಲಿ ಅಂತ. ಕೋಲ್ಡ್ ಏರ್ ಕೆಳಗಡೆಯಿಂದ ಬರುತ್ತೆ. ಇಲ್ಲಿಂದ ಬಂದುಬಿಟ್ಟು 2 ಮೌಂಟ್ಸು ಇಲ್ಲಿಂದ ಬಂದು ಏರ್ ಫಿಲ್ಟ್ರ್ ಇಲ್ಲಿರುತ್ತೆ. ಇಲ್ಲಿ ಒಳಗಡೆ ಮೇಲಿಂದ ಬಂದು ಮಾಸ್ ಏರ್ ಫ್ಲೋ ಸೆನ್ಸರ್ ಒಳಗಡೆ ಹೋಗಿ ಇಲ್ಲಿಂದ ಬಂದು ಹಿಂದೆ ಇಂಟೇಕ್ ಮ್ಯಾನಿಫೋಲ್ಡ್, ಅಲ್ಲಿ ಮ್ಯಾನಿಫೋಲ್ಡ್ ಏರ್ ಪ್ರೆಷರ್ ಸೆನ್ಸರ್ ಇರುತ್ತೆ. ಅಲ್ಲಿಂದ ಹೋಗಿ ಅಲ್ಲಿಂದ ಎಂಜಿನ್ ಇಂಟೇಕ್ ಹೋಗಿ ಇಲ್ಲಿ ಕಂಬಸ್ಟನ್ ಆದಮೇಲೆ ಇಲ್ಲಿಂದ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಬಂದು ಆಚೆ ಹೋಗುತ್ತೆ. ಸೊ ಟಿಪಿಕ್ಲಿ ಅದು ನೆಕ್ಸ್ಟ್ ಟೈಮ್ ಇನ್ನೂ ಡೀಟೇಲಲ್ಲಿ ಬೇರೆದು ಏನು ಯಾಕೆ ಎಲ್ಲಿ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಅಪ್ಪರ್ ಎಂಜಿನ್ ಮೌಂಟ್ ರೀಪ್ಲೇಸ್ ಮಾಡೋಣ. ಇವಾಗ ಕ್ಲಿಯರಾಗಿ ಅಪ್ಪರ್ ಎಂಜಿನ್ ಮೌಂಟ್ ಕಾಣುತ್ತೆ. ಇದನ್ನ ತೆಗಿಯೋಕ್ಕೆ ಈ ಕಾರಲ್ಲಿ 6 ಬೋಲ್ಟ್ ಬೇಕಾಗುತ್ತೆ. ಈ 3 ಬೋಲ್ಟ್ ಎಂಜಿನ್ಗೆ ಆ್ಯಕ್ಚುಲಿ ಅಟ್ಯಾಚ್ ಆಗ್ತದೆ. ಇನ್ನೊಂದು 3 ಬೋಲ್ಟ್ ಫ್ರಂಟ್ ರೇಲ್ ಅಂತ ಕರೀತಾರೆ. ಇದು ಫ್ರಂಟ್ ಕ್ರ್ಯಾಶ್ ರೇಲು. ಇದು ಅಪ್ಪರ್ ಸ್ಟ್ರಟ್ ಮೌಂಟ್. ಇದು ಆ್ಯಕ್ಚುಲಿ ಸಸ್ಪೆನ್ಷನ್ ಇಲ್ಲಿ ಅಟ್ಯಾಚ್ ಆಗುತ್ತೆ. ಸೊ ಈ 6 ಬೋಲ್ಟ್ ತೆಗೆದ್ರೆ ಇದು ಆಚೆ ಬರುತ್ತೆ. ಅವಾಗ ಹೊಸದು ಹಾಕ್ಬೋದು. ಆ್ಯಂಡ್ ಇದನ್ನ ತೆಗಿಯೋಕ್ಕೆ ನಾನು ಬ್ರೇಕರ್ ಬಾರ್ ಅಂತ ಯೂಸ್ ಮಾಡ್ತೀನಿ. ಬ್ರೇಕರ್ ಬಾರ್ ಯಾಕೆ ಅಂದರೆ ಇದು ಎಸೆನ್ಷಲಿ ಇದು ಇಷ್ಟು ಉದ್ದ ಇರೋದ್ರಿಂದ ಲೆವರೇಜ್ ಚೆನ್ನಾಗಿ ಸಿಗುತ್ತೆ. ಸೊ ಈ ಥರ ಏನಾದರೂ ತುಂಬ ಟಾರ್ಕ್ ಜಾಸ್ತಿ ಇದ್ದರೆ ಇದನ್ನು ತುಂಬ ಸುಲಭವಾಗಿ ತೆಗಿಬೋದು. ಚಿಕ್ಕ ಸ್ಪ್ಯಾನರ್ ಇದ್ದರೆ ಇಷ್ಟು ಉದ್ದದಿದ್ದರೆ ಯೂಶ್ವಲಿ ಏನೋ ಕೆಲಸ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಚಿಕ್ಕ ಸ್ಪ್ಯಾನರ್ಗೆ ರ್ಯಾಚೆಟಿಂಗ್ ಸ್ಪ್ಯಾನರ್ಗೆ ಮೂವ್ ಮಾಡ್ಬೋದು. ಇಲ್ಲಿ ಗೊತ್ತಾಗೋದು ನೀಟಾಗಿ ಕ್ರ್ಯಾಕ್ಸ್ ಇದೆ ಅಂತ. ಸೊ ಅದು ಏನು ಮಾಡುತ್ತೆ ಅಂದರೆ ಅದು ಇನ್ಸ್ಟೆಡ್ ಆಫ್ ವೈಬ್ರೇಷನ್ ಡ್ಯಾಂಪ್ ಮಾಡೋ ಬದಲು ಅದು ಪಾಸ್ ಮಾಡೋಕ್ಕೆ ಬಿಡುತ್ತೆ. ಅದು ಒಳ್ಳೆಯದಲ್ಲ. ಹೊಸದು ನೋಡೋದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಏನು ಕ್ರ್ಯಾಕ್ಸ್ ಇಲ್ಲ ಅಂತ. ಇನ್ನೊಂದು ಇಲ್ಲಿ ನೀವು ನೋಟಿಸ್ ಮಾಡಿದ್ರೆ ಇದರಲ್ಲಿ ಎಲ್ಲ ವೈಟ್ ಆಗಿ ಸ್ವಲ್ಪ ಇಲ್ಲಿ ಕಾಣುತ್ತೆ, ಮೇಲೇನೂ ಕಾಣುತ್ತೆ ವೈಟ್ ಆಗಿ. ಅದು ವೈಟ್ ಆಗಿ ಏನಿರೋದು ಅಂದರೆ ಆಕ್ಸಿಡೇಷನ್ ಆಗಿರೋದು, ಅಲ್ಯೂಮಿನಿಯಮು ಮೆಗ್ನೀಷಿಯಮ್ ಗೊತ್ತಾಗಲ್ಲ ಅದು ಎಕ್ಸಾಕ್ಟ್ಲಿ. ಇದ್ಮೇಲೆ ಬರ್ದಿದೆಯಾ ಎಲ್ಲಾದರೂ? ಯೂಶ್ವಲಿ ಇದನ್ನೇನಾದ್ರು ಕ್ಯಾಸ್ಟ್ ಮಾಡಿದ್ರೆ ಇದ್ರ ಮೇಲೆ ಬರ್ದಿರುತ್ತೆ ಎಲ್ಲಿ ಅಂತ ಇದು. ಬಟ್ ಎನಿವೆ, ಸೊ ಇದು ಹಾಳಾಗಿರೋದ್ರಿಂದ ಏನು ರೀಪ್ಲೇಸ್ ಮಾಡಬೇಕು ಟಿಪಿಕ್ಲಿ. ಇದು ಹೆಂಗೆ ಅಂದರೆ ಇಲ್ಲಿ ಇದು
ಟಾರ್ಕ್ ರೆಂಚಲ್ಲಿ ಈ ಥರ ಸೆಟ್ ಮಾಡ್ಬೋದು. ಸೆಟ್ ಮಾಡಿದಾಗ ಇದು ಈ ಪರ್ಟಿಕ್ಯುಲರ್ ಬೋಲ್ಟ್ಸಿಗೆ 46 ಫುಟ್ ಪೌಂಡ್ಸಿಗೆ ಸೆಟ್ ಮಾಡೋಕ್ಕೂ ಇದಿಲ್ಲ ಆ್ಯಕ್ಚುಲಿ ಇದೆ. ಸೊ ಈ ಟಾರ್ಕ್ ರೆಂಚ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಹಿಂಗೆ ಟಾರ್ಕ್ ಮಾಡುವಾಗ ಟೈಟ್ ಆಗ್ತಾ ಇರುತ್ತೆ, ಟೈಟ್ ಆಗಿದಾಗ ಕ್ಲಿಕ್ ಆಗುತ್ತೆ. ಆ ಕ್ಲಿಕ್ ಆದಾಗ ಆಯಿತು ಅಂತ, ಟಾರ್ಕ್ ಸೆಟ್ ಆಗಿದೆ ಅಂತ. ಬೋಲ್ಟ್ ಇವಾಗ ಟಾರ್ಕ್ ಮಾಡಾಯಿತು ಅಷ್ಟೇ. ಇದು ಮಾಡಿದ್ಮೇಲೆ ಹಿಂದೆನೂ ಮಾಡ್ತೀನಿ ನೆಕ್ಸ್ಟು. ಬಟ್ ಆ್ಯಕ್ಚುಲಿ ನೀವು ನೋಡ್ದಂಗೆ ಇಷ್ಟೇ ಸಿಂಪಲ್, ಇದೇನು ತುಂಬ ಕಾಂಪ್ಲಿಕೇಟೆಡ್ ಏನಲ್ಲ. ಸ್ವಲ್ಪ ಎಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಸೇಫ್ಟಿ ನೋಡ್ಕೋಬೇಕು ಎಲ್ಲ ಮಾಡಿದ್ರೆ ಇದನ್ನು ನೀವು ಮಾಡ್ಬೋದು, ಏನು ಕಷ್ಟ ಏನಿಲ್ಲ. ಸೊ ಕಾರ್ ಕೆಳಗಡೆ ಇರೋ ಮೌಂಟ್ ತೆಗೆದಾಯ್ತು. ಇವಾಗ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ, ಇದು ರಬ್ಬರ್ ಹೊಸದಿದೆ, ನಿಂತು ಗೊತ್ತಾಗುತ್ತೆ. ಹಳೇದು ನೋಡಿದ್ರೆ ರಬ್ಬರ್ ಫುಲ್ ಚಿಂದಿ. ಸೊ ಇದೇ ಆಗೋದು. ಇದೆ ಏನು ಗಾಡಿಗೇನು ವಯಸ್ಸಾಗಿಲ್ಲ, 2017. ಸೊ ತುಂಬ ವಯಸ್ಸೇನಾಗಿಲ್ಲ, ಬಟ್ ಮೈಲ್ಸ್ ಓಡಿಸ್ರೆ ಇದು ಹಾಳಾಗುತ್ತೆ, ಇದೆಲ್ಲ ರೀಪ್ಲೇಸ್ ಮಾಡಲೇಬೇಕಾಗತ್ತೆ. ಸೊ ಇವಾಗ ನೋಡ್ತೀರಾ ರೀಪ್ಲೇಸ್ ಮಾಡಿದ್ದೀವಿ. ಇದು ರೀಪ್ಲೇಸ್ ಮಾಡೋದ್ರಿಂದ ಈ ಎಂಜಿನ್ ವೈಬ್ರೇಷನ್ಸ್ ಸಾಕಷ್ಟೇ ಕಮ್ಮಿ ಆಗಿದೆ. ಮುಂಚೆ ಸಾಕಷ್ಟು ವೈಬ್ರೇಟ್ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಒಳಗಡೆ ಸ್ಟಿಯರಿಂಗ್ ವೀಲಲ್ಲೂ ಜಾಸ್ತಿ ವೈಬ್ರೇಷನ್ಸ್ ಆಗಿತ್ತು. ಆ 2 ಮೌಂಟ್ ರೀಪ್ಲೇಸ್ ಮಾಡೋದ್ರಿಂದ ವೈಬ್ರೇಷನ್ ಸಾಕಷ್ಟು ಕಮ್ಮಿ ಆಗಿದೆ. ಈ ವೈಬ್ರೇಷನಿಂದ ನಮಗೆ ಚೆಕ್ ಎಂಜಿನ್ ಲೈಟು ಬರ್ತಾಯಿತ್ತು ಆ್ಯಕ್ಚುಲಿ, ಬಿಕಾಸ್ ಅದು ವೈಬ್ರೇಷನ್ದೇ ಇರ್ಬೋದು, ಇಲ್ಲಿ ಇದರಿಂದನೂ ಇರ್ಬೋದು ಪಾಸಿಬ್ಲಿ. ಇದು ಸ್ವಲ್ಪ ಲೂಸ್ ಆಗಿತ್ತು. ಸೊ ಇದು ಈ ಮಾಸ್ ಏರ್ ಫ್ಲೋ ಸೆನ್ಸರ್ ಇಲ್ಲಿರೋದು, ಇದು ಲೂಸ್ ಆಗಿರೋ ಇಲ್ಲಿಂದ ಏರ್ ಸಾಕಾಗುತ್ತೆ. ಇಲ್ಲಿಂದ ಏರ್ ಸಾಕಾಗಿದ್ರೆ ಎಂಜಿನ್ಗೆ ಸ್ವಲ್ಪ ಇಷ್ಟು ಏರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಬಟ್ ಜಾಸ್ತಿ ಏರ್ ಬರ್ತಾ ಇರುತ್ತೆ. ಅದರಿಂದ ಅದು ಕನ್ಫ್ಯೂಸ್ ಆಗಿ ಚೆಕ್ ಎಂಜಿನ್ ಲೈಟ್ ಬರ್ಬೋದು. ಇದ್ರೆ ಅದನ್ನ ಟೈಟ್ ಮಾಡಾಗಿದೆ, ಇವೆರಡನ್ನೂ ಫಿಕ್ಸ್ ಮಾಡಾಯಿತು. ಇವಾಗ ಎಂಜಿನ್ಸ್ ಆ್ಯಕ್ಚುಲಿ ಸಾಕಷ್ಟು ಸ್ಮೂತಾಗಿ ಓಡ್ತದೆ.